ಆ ರಿಸರ್ವ್ ಪೊಲೀಸ್ ಫೋರ್ಸ್ ಅನ್ನು ನಾವು ಓವರ್ ಮಾಡಿದ್ರೆ ಆವಾಗ ಕಿಡ್ನಿ ಫೇಲ್ ಆಗ್ಲಿಕ್ಕೆ ಸಾಧ್ಯ ಉಂಟು. ಕಿಡ್ನಿ ಒಂದು ವ್ಯಾಪಾರ ದೊಡ್ಡದು. ಹಾಗಾಗಿ ಕಿಡ್ನಿ ಫೇಲಿಯರ್ ಒಂದು ದೊಡ್ಡ ಪ್ರಾಬ್ಲಮ್ ಅಲ್ಲ. ಕಿಡ್ನಿ ಫೇಲಿಯರ್ ನಾವು ಆದಷ್ಟು ಕಡಿಮೆ ಮಾಡಬಹುದು. ಇನ್ಫೆಕ್ಷನ್ ಬಂದ ಕೂಡಲೇ ಡಾಕ್ಟರ್ ಹತ್ರ ಹೋದ್ಕೊಳ್ಳೆ ಅವರೊಂದು ಆಂಟಿಬಯೋಟಿಕ್ ಕೊಡ್ತಾರೆ, ಅಲ್ಲಿ ಇನ್ಫೆಕ್ಷನ್ ಮುಗೀತು. ಮೂತ್ರ ಉರಿ ಉಂಟು ಸರ್, ಆಯ್ತು ಅವರೊಂದು ಆಂಟಿಬಯೋಟಿಕ್ ಬರೆದು ಕೊಟ್ಟರು, ಮುಗೀತು. ಇನ್ನೊಂದ್ಸಲ ಹೋಯ್ತು, ಮೂತ್ರ ಉರಿ ಉಂಟು ಸರ್, ಬರೆದು ಕೊಡ್ತಾರೆ. ಹಾಗೆ ಮಾಡಬಾರ್ದು. ಹಾಗೆ ಮಾಡಿದ್ರೆ ಅದು ಗೊತ್ತಾಗುದಿಲ್ಲ ವ್ಯಾಲ್ವ್, ಅದು ಕಿಡ್ನಿ ಹಾಳಾಗ್ತಾ ಹೋಗ್ತದೆ. ಮತ್ತೆ ಕಿಡ್ನಿ ಹಾಳಾದ ನಂತರ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡ್ಬೇಕು. ಇದೆಲ್ಲ ಒಂದು ಕಾಯಿಲೆ ಮಕ್ಕಳಿಗೆ ಶುರು ಆಗ್ತದೆ ಕೆಲವು ಸಲ. ಅದಕ್ಕೆ ಅದು ಆಂಟಿಬಾಡಿ ಡಿಸೀಸ್ ಅದ ಮೇಲೆ ಬರ್ತಾ ಇರ್ತದೆ. ಇದನ್ನೆಲ್ಲ ನಾವು ಸರಿಯಾಗಿ ನೋಡಿಕೊಂಡು, ಅದು ಸರಿಯಾಗಿ ನೋಡಿಕೊಂಡಿದ್ರೆ, ಅದಕ್ಕೆ ಬೇಕಾದ ಉಪಶಮನ ಮಾಡಿದ್ರೆ ಅದು ಮತ್ತೆ ರೀನಲ್ ಫೇಲಿಯರ್ಗೆ ಹೋಗುದಿಲ್ಲ. ಒಳ್ಳೆ ಆಯುರ್ವೇದ ಡಾಕ್ಟರ್ ಇದ್ದಾರೆ ಇದನ್ನು ಸರಿ ಮಾಡುವವರು, ತುಂಬಾ ಒಳ್ಳೆದು. ಕ್ರಿಯಾಟಿನ್ ಸಾಧಾರಣ 8-9 ಇದ್ದವರಿಗೂ ನಾರ್ಮಲ್ ಮಾಡಿದವರನ್ನು ನಾನು ನೋಡಿದ್ದೇನೆ, ನನ್ನ ಅನುಭವದಲ್ಲಿದೆ. ಹಾಗಾಗಿ ಅದಕ್ಕೊಂದು ಆಲ್ಟರ್ನೇಟಿವ್ ಆಪರ್ಚುನಿಟಿ ಕೊಡೋದು ಒಳ್ಳೇದು. ಮಾಂಸ ಇದನ್ನು ತಿನ್ನುವುದಕ್ಕೆ ಸ್ವಲ್ಪ ಮಿತ ಇಟ್ಕೊಳ್ಳಿ. ಯಾವಾಗಲಾದ್ರೂ ಒಂದು ವಾರಕ್ಕೊಂದ್ಸಲ ಆಗ್ಲಿ, ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ತಿಂದ್ರೆ ಅದು ಡೋಸ್ ಓವರ್ಲೋಡ್ ಆಗ್ತದೆ. ಮತ್ತೆ ಅದು ಮಾತ್ರ ಅಲ್ಲ, ಸಾಧಾರಣ 4,000 ರಿಸರ್ಚ್ ಪೇಪರ್ಸ್ ಇವೆ ಬೇಯಿಸಿದ ಮಾಂಸದಿಂದ ಕ್ಯಾನ್ಸರಿಗೆ ಒಂದು ಮುಖ್ಯ ಕಾರಣ ಅಂತ. ಆದ್ರೆ ಆ ಪೇಪರ್ಸ್ ಅನ್ನೆಲ್ಲ ಸಪ್ರೆಸ್ ಮಾಡ್ತಾರೆ. ಆ ಪ್ರೋಟೀನ್ ಅತಿಯಾಗಿ ಸೇರಿದ್ರೆ ಒಂದು ಮಸಲೆಲ್ಲ ಬಿಲ್ಡ್ ಆಗ್ತದೆ, ನೀವು ಪೈಲ್ವಾನ್ ಆಗ್ಬೋದು, ಮಿಸ್ಟರ್ ಕರ್ನಾಟಕ ಎಲ್ಲ ಆಗ್ಬೋದು. ಆದ್ರೆ ಅದರ ಒಟ್ಟಿಗೆ ಕಿಡ್ನಿ ಮೇಲೆ ತುಂಬಾ ಲೋಡ್ ಆಗ್ತದೆ. ಆದ್ರೆ ಎಷ್ಟು ಲೋಡ್ ಆದ್ರೂ ತಡ್ಕೊಳ್ಳೋ ಶಕ್ತಿ ಕಿಡ್ನಿಗಿದೆ. ನಾನು ಹೇಳಿದೆ ರಿಸರ್ವ್ ಪೊಲೀಸ್ ಫೋರ್ಸ್ ತುಂಬಾ ಉಂಟಲ್ಲಿ. ಆ ರಿಸರ್ವ್ ಪೊಲೀಸ್ ಫೋರ್ಸ್ ಅನ್ನು ನಾವು ಓವರ್ ಮಾಡಿದ್ರೆ ಆವಾಗ ಕಿಡ್ನಿ ಫೇಲ್ ಆಗ್ಲಿಕ್ಕೆ ಸಾಧ್ಯ ಉಂಟು. ಹಾಗಾಗಿ ಕಿಡ್ನಿ ಫೇಲಿಯರ್ ಒಂದು ದೊಡ್ಡ ಕಾಯಿಲೆ ಅಲ್ಲ. ಆದ್ರೆ ಈಗ ಏನಾಗ್ತದೆ ಅಂದ್ರೆ, ಸ್ವಲ್ಪ ಕಿಡ್ನಿಗೆ ಡ್ಯಾಮೇಜ್ ಆಯ್ತು ಅಂದ್ರೆ ಅದಕ್ಕೆ ಔಷಧಿ ಕೊಟ್ಟು ಅದನ್ನ ಜಾಗ್ರತೆ ಮಾಡಿ ಡಯಟ್ ಮಾಡಿ ಯಾರು ನೋಡುದಿಲ್ಲ. ಕೂಡಲೇ ಹೇಳ್ತಾರೆ ನೀನು ಡಯಾಲಿಸಿಸ್ ಮಾಡ್ಕೊ ಅಂತ. ಡಯಾಲಿಸಿಸ್ ಒಂದು ವ್ಯಾಪಾರ ಆಗಿದೆ ಈಗ. ಡಯಾಲಿಸಿಸ್ ಒಂದು 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 ಕಾಯಿಲೆಗೆ ಮದ್ದಲ್ಲ, ಕಾಯಿಲೆಗೆ ಒಂದು ಕಾಲು ಸಮಯ ದೂಡುದು ಅಷ್ಟೇ. ಈಗ ಕಿಡ್ನಿ ಫೇಲ್ ಆಯ್ತು, ಡಯಾಲಿಸಿಸ್ ಮಾಡಿದ್ರೆ ಕಿಡ್ನಿಯ ಬದಲಿಗೆ ಆ ಮೆಷಿನ್ ನಲ್ಲಿ ಅದನ್ನು ಫಿಲ್ಟರ್ ಮಾಡುತ್ತೆ. ಏನೆಲ್ಲ ಕಿಡ್ನಿ ಫಿಲ್ಟರ್ ಮಾಡ್ತದೆ ಅದನ್ನು ಫಿಲ್ಟರ್ ಮಾಡುತ್ತೆ. ಆದ್ರೆ ಕಿಡ್ನಿ ಫಿಲ್ಟರ್ ಮಾಡಿದಾಗೆ ಆ ಮೆಷಿನ್ ಫಿಲ್ಟರ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅದರಿಂದ ಕೂಡ ಬೇರೆ ಪ್ರಾಬ್ಲಮ್ಸ್ ಎಲ್ಲ ಬರ್ತದೆ. ಡಯಾಲಿಸಿಸ್ ತುಂಬಾ ಪ್ರಾಬ್ಲಮ್ಸ್ ಉಂಟು, ಅದರ ವಿಷಯ ನಾವು ಈಗ ಹೋಗುದು ಬೇಡ. ಈಗ ಸ್ಟಡಿ ಒಂದು ಅಮೆರಿಕಲ್ಲಿ ಏನ್ ತೋರಿಸಿದೆ ಅಂದ್ರೆ, ಈಗ ಡಯಾಲಿಸಿಸ್ ಯೂನಿಟ್ಸ್ ಅಂತ ಸ್ಟ್ಯಾಂಡ್ ಅಲೋನ್ ಡಯಾಲಿಸಿಸ್ ಯೂನಿಟ್ಸ್ ಉಂಟು. ಬೇರೆ ಏನಿಲ್ಲ, ಡಾಕ್ಟರ್ ಏನು ಮಾಡೋದಿಲ್ಲ. ಡಯಾಲಿಸಿಸ್ ಅಲ್ಲಿ ಒಂದು 10 ಬೆಡ್ ಉಂಟು ಡಯಾಲಿಸಿಸ್ಗೆ. ನೀನು ಬೆಳಿಗ್ಗೆ ಹೋಗಿ ಅಲ್ಲಿ ಮಲ್ಕೊಂಡ್ರೆ ಸಾಕು, ಸಂಜೆ ಮನೆಗೆ ಹೋಗ್ಬೋದು, ಅವರ ದುಡ್ಡು ಕೊಟ್ರೆ ಆಯ್ತು. ಇದು ದೊಡ್ಡ ವ್ಯಾಪಾರ ಆಗಿದೆ. ಈ ವ್ಯಾಪಾರದಲ್ಲಿ ಈಗ ರಿಸರ್ಚ್ ಮಾಡಿ ನೋಡಿದ್ರೆ ಏನ್ ಗೊತ್ತಾಗ್ತದೆ ಅಂದ್ರೆ, ಅವರನ್ನು ಕಿಡ್ನಿ ಟ್ರಾನ್ಸ್ಪ್ಲಾಂಟಿಗೂ ಕಳಿಸೋದಿಲ್ಲ. ಯಾಕಂದ್ರೆ ಕಳಿಸಿದ್ರೆ ನಮ್ಗೊಂದು ವ್ಯಾಪಾರ ಕಮ್ಮಿ ಆಗ್ತಲ್ಲ. ಅವರನ್ನು ದೂರ ಇಟ್ಟುಕೊಂಡು ಕೊನೆಗೆ ಆಗುವಾಗ ಅವರು ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡ್ಲಿಕ್ಕೂ ಆಗುದಿಲ್ಲ. ಸೊ ಕಿಡ್ನಿಯನ್ನು ಟ್ರಾನ್ಸ್ಪ್ಲಾಂಟ್ ಮಾಡುವುದು ಈಗ ಸುಲಭ, ಅದು ಟೆಕ್ನಿಕ್ ಸುಲಭ. ಕಿಡ್ನಿ ಸಿಕ್ಕುವುದು ಸಿಗ್ತದೆ, ಯಾಕಂದ್ರೆ ಮನುಷ್ಯನಿಗೆ 2 ಕಿಡ್ನಿ ಉಂಟು. ಮತ್ತೆ ಕೆಡಾವರ್ ಕಿಡ್ನಿ, ಹೆಣದಿಂದ ಕೂಡ ಕಿಡ್ನಿಯನ್ನು ಟ್ರಾನ್ಸ್ಪ್ಲಾಂಟ್ ಮಾಡಬಹುದು. ಮತ್ತೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡುವುದು ಈಗ ಸ್ವಲ್ಪ ಸಕ್ಸಸ್ಫುಲ್ ಆಗಿದೆ. ಟ್ರಾನ್ಸ್ಪ್ಲಾಂಟ್ ನಲ್ಲಿ ತುಂಬಾ ಸಮಯ, ಅದಕ್ಕೆ ಲಾಂಗ್ ಸ್ಟಡಿ ಉಂಟು, ನಮಗೀಗ ಅದರ ಅನುಭವ ಉಂಟು. ಸೊ ಕಿಡ್ನಿ ಒಂದು ಸಕ್ಸಸ್ಫುಲ್ ಟ್ರಾನ್ಸ್ಪ್ಲಾಂಟ್ ಮಾಡಬಹುದು. ಅದು ಸ್ವಲ್ಪ ಸಮಯ ಹೋಗ್ತದೆ, ಕೆಲವರಿಗೆ ತುಂಬಾ ಸಮಯ ಹೋಗ್ತದೆ. ಆದ್ರಿಂದ ಅದು ಒಂದು ಪರ್ಫೆಕ್ಟ್ ಸೊಲ್ಯೂಷನ್ ಅಲ್ಲದಿದ್ರು ನಿಯರ್ ಪರ್ಫೆಕ್ಟ್ ಸೊಲ್ಯೂಷನ್. ಮತ್ತೆ 2 ಕಿಡ್ನಿ ಇರೋದ್ರಿಂದ 3ನೇ ಕಿಡ್ನಿಯನ್ನು ಹಾಕ್ಲಿಕ್ಕೆ ಕಷ್ಟ ಇಲ್ಲ. ಅದನ್ನ ಇದ್ದ ಕಿಡ್ನಿಯನ್ನು ತೆಗಿಬೇಕು ಅಂತಲಿಲ್ಲ, ತೆಗಿಬೇಕು ಅಂತಲಿಲ್ಲ. ಪೆಲ್ವಿಸ್ ಅಲ್ಲಿ ಹಾಕಿಬಿಟ್ರೆ ಆಯ್ತು, ಅದನ್ನ ಕನೆಕ್ಟ್ ಮಾಡಿದ್ರೆ ಆಯ್ತು. ಈ ಡಯಾಲಿಸಿಸ್ ಮೆಷಿನ್ ಕನೆಕ್ಟ್ ಮಾಡಿದಾಗೆ ಕನೆಕ್ಟ್ ಮಾಡಿದ್ರೆ ಆಯ್ತು. ಮತ್ತೆ ಇಮ್ಯೂನ್ ಸಪ್ರೆಷನ್ ಬೇಕು, ಆದ್ರೆ ಕಿಡ್ನಿಗೆ ಅಷ್ಟು ಜೋರಿನ ಇಮ್ಯೂನ್ ಸಪ್ರೆಷನ್ ಬೇಡ, ರಿಜೆಕ್ಷನ್ ಅಷ್ಟು ಆಗುದಿಲ್ಲ. ಮಾತ್ರ ಸಿಲೆಕ್ಟ್ ಮಾಡುವಾಗ ಕರೆಕ್ಟ್ ಸಿಲೆಕ್ಟ್ ಮಾಡಬೇಕು, ಆ ಕಿಡ್ನಿ ಕರೆ ಮ್ಯಾಚ್ ಆಗಬೇಕು. ಮತ್ತೆ ಆ ಕಿಡ್ನಿ ಯಾರು ಕೊಡ್ತಾರೆ ಅವ್ರಿಗೆ ಕಾಯಿಲೆ ಇರಬಾರ್ದು. ಕೆಲವು ಸಲ ನಾವು ಅವರನ್ನು ಸರಿಯಾಗಿ ಪರೀಕ್ಷೆ ಮಾಡೋದಿಲ್ಲ ಅವಸರದಲ್ಲಿ, ವ್ಯಾಪಾರದಲ್ಲಿ. ಮತ್ತೆ ಕಿಡ್ನಿ ನಿನ್ಗೆ ಎಲ್ಲ ಗೊತ್ತಿದ್ದಾಗೆ ಪೇಪರ್ ನಲ್ಲಿ ಬರ್ತಾ ಅವಾಗ ಕಿಡ್ನಿ ಒಂದು ದೊಡ್ಡ ವ್ಯಾಪಾರ ಆಗಿದೆ ಈಗ. ವೈದ್ಯರು ಸೇರ್ಕೊಳ್ತಾರೆ ಅದರಲ್ಲಿ. ಇತ್ತೀಚೆಗೆ ಕೂಡ 2 ರಿಪೋರ್ಟ್ ಬಂದಿತ್ತು. ಕಿಡ್ನಿ ಒಂದು ವ್ಯಾಪಾರ ದೊಡ್ಡದು. ಹಾಗಾಗಿ ಕಿಡ್ನಿ ಫೇಲಿಯರ್ ಒಂದು ದೊಡ್ಡ ಪ್ರಾಬ್ಲಮ್ ಅಲ್ಲ. ಕಿಡ್ನಿ ಫೇಲಿಯರ್ ನಾವು ಆದಷ್ಟು ಕಡಿಮೆ ಮಾಡಬಹುದು. ನಾವು ಪ್ರಿವೆನ್ಷನ್ ಅನ್ನು, ಹೆಲ್ತ್ ಪ್ರಮೋಷನ್ ಅನ್ನು ನೋಡಬೇಕು. ಮತ್ತೆ ಚಿಕ್ಕ ಮಕ್ಕಳಿಗೆ ಕಿಡ್ನಿಯಲ್ಲಿ ಕಾಯಿಲೆ ಬರ್ಬೋದು, ಅಥವಾ ಚಿಕ್ಕ ಮಗುವಿಗೆ, ಹುಟ್ಟಿದ ಮಗುವಿಗೆ ಏನಾದ್ರೂ ವ್ಯಾಲ್ವ್ಸ್ ಇರ್ಬೋದು ಮೂತ್ರದಲ್ಲಿ ಅಡ್ಡ ಬಂದು, ಅದು ಮೂತ್ರದಲ್ಲಿ ಅವಾಗ ಇನ್ಫೆಕ್ಷನ್ ಬರ್ಬೋದು. ಇದನ್ನು ಸರಿಯಾಗಿ ನೋಡಬೇಕು. ನಾವೇನ್ ಮಾಡ್ತೇವೆ ಅಂದ್ರೆ, ಸ್ವಲ್ಪ ಇದು ಇನ್ಫೆಕ್ಷನ್ ಬಂದ ಕೂಡಲೇ ಡಾಕ್ಟರ್ ಹತ್ರ ಹೋದ್ಕೊಳ್ಳೆ ಅವರೊಂದು ಆಂಟಿಬಯೋಟಿಕ್ ಕೊಡ್ತಾರೆ, ಅಲ್ಲಿ ಇನ್ಫೆಕ್ಷನ್ ಮುಗೀತು. ಮೂತ್ರ ಉರಿ ಉಂಟು ಸರ್, ಆಯ್ತು ಅವರೊಂದು ಆಂಟಿಬಯೋಟಿಕ್ ಬರೆದು ಕೊಟ್ಟರು, ಮುಗೀತು. ಇನ್ನೊಂದ್ಸಲ ಹೋಯ್ತು, ಮೂತ್ರ ಉರಿ ಉಂಟು ಸರ್, ಬರೆದು ಕೊಡ್ತಾರೆ. ಹಾಗೆ ಮಾಡಬಾರ್ದು. ಹಾಗೆ ಮಾಡಿದ್ರೆ ಅದು ಗೊತ್ತಾಗುದಿಲ್ಲ ವ್ಯಾಲ್ವ್, ಅದು ಕಿಡ್ನಿ ಹಾಳಾಗ್ತಾ ಹೋಗ್ತದೆ. ಮತ್ತೆ ಕಿಡ್ನಿ ಹಾಳಾದ ನಂತರ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡಬೇಕು. ಪ್ರತಿ ಮಗುವಿಗೆ ಏನಾದ್ರೂ ಕಾಯಿಲೆ ಇದ್ರೆ ಅದನ್ನು ಆ ಕಿಡ್ನಿ ಸ್ಪೆಷಲಿಸ್ಟ್ ಹತ್ರ ಕರ್ಕೊಂಡು ಹೋಗಿ
ಇದಕ್ಕೆ ಏನ್ ಮಾಡ್ಬೇಕು ನಾವು ಈಗಲೇ ಇದನ್ನು ಕರೆಕ್ಟ್ ಮಾಡ್ಬೇಕಾ, ಇದ್ರಲ್ಲಿ ಏನಾದ್ರು ವ್ಯಾಲ್ವ್ ಉಂಟಾ, ಇದನ್ನ ಅಬ್ಸ್ಟ್ರಕ್ಷನ್ ಉಂಟಾ, ಈ ಮಗುವಿಗೆ ಆವಾಗ ಇನ್ಫೆಕ್ಷನ್ ಬರೋ ಚಾನ್ಸ್ ಉಂಟಾ, ಈ ಮಗು ಬೆಳೆದ ನಂತರ ಇದಕ್ಕೆ ಕಿಡ್ನಿ ಫೇಲಿಯರ್ ಆಗೋ ಚಾನ್ಸ್ ಉಂಟಾ ಅಂತ ಕೇಳಿಕೊಂಡು ಅದನ್ನು ಸರಿ ಮಾಡ್ಬೇಕು. ಅದು ಒಂದು. ಎರಡನೇದು ಆಹಾರದಲ್ಲಿ ಜಾಗ್ರತೆ ಮಾಡಬೇಕು. ಮೂರನೇದು ಕಲ್ಲಾಗದ ಹಾಗೆ ನೋಡಬೇಕು. ನಾಲ್ಕನೇದು ಏನ್ ಮಾಡ್ಬೇಕು ಅಂದ್ರೆ ಏನು ಕಿಡ್ನಿಯ ಕಾಯಿಲೆ ಇದ್ರು ಅದಕ್ಕೆ ಗುಣ ಆಗಿದೆ ಇಲ್ವಾ ಅಂತ ಸರಿಯಾಗಿ ನೋಡ್ಕೊಳ್ಬೇಕು. ಗುಣ ಆದ ನಂತರ ಕೂಡ ಒಮ್ಮೆ ಚೆಕ್ಅಪ್ ಮಾಡಿ ನೋಡ್ಕೊಳ್ಳೋದು ಒಳ್ಳೇದು. ಈ ನೆಫ್ರೈಟಿಸ್ ಅಂತ ಉಂಟು, ಅಕ್ಯೂಟ್ ಗ್ಲಾಮೆರುಲರ್ ನೆಫ್ರೈಟಿಸ್, ಸಬ್ ಅಕ್ಯೂಟ್ ಗ್ಲಾಮೆರುಲರ್ ನೆಫ್ರೈಟಿಸ್, ನೆಫ್ರಾಟಿಕ್ ಸಿಂಡ್ರೋಮ್, ಕ್ರಾನಿಕ್ ಗ್ಲಾಮೆರುಲರ್ ನೆಫ್ರೈಟಿಸ್, ಇದೆಲ್ಲ ಒಂದು ಕಾಯಿಲೆ ಮಕ್ಕಳಿಗೆ ಶುರುವಾಗ್ತದೆ ಕೆಲವು ಸಲ. ಅದಕ್ಕೆ ಅದು ಆಂಟಿಬಾಡಿ ಡಿಸೀಸ್ ಅದ ಮೇಲೆ ಬರ್ತಾ ಇರ್ತದೆ. ಇದನ್ನೆಲ್ಲ ನಾವು ಸರಿಯಾಗಿ ನೋಡಿಕೊಂಡು, ಅದು ಸರಿಯಾಗಿ ನೋಡಿಕೊಂಡಿದ್ರೆ ಅದಕ್ಕೆ ಬೇಕಾದ ಉಪಶಮನ ಮಾಡಿದ್ರೆ ಅದು ಮತ್ತೆ ರೀನಲ್ ಫೇಲಿಯರ್ಗೆ ಹೋಗುದಿಲ್ಲ. ಆದಷ್ಟು ರೀನಲ್ ಫೇಲಿಯರ್ಗೆ ಹೋಗುವುದನ್ನು ಕಡಿಮೆ ಮಾಡಬೇಕು. ಸೊ ರೀನಲ್ ಫೇಲಿಯರ್ ಬಂದ ನಂತರ ಆಯುರ್ವೇದದಲ್ಲಿ ತುಂಬಾ ಔಷಧಿಗಳಿವೆ. ನನಗೆ ತಿಳಿದ ಹಾಗೆ ನನ್ನ ಎಕ್ಸ್ಪೀರಿಯನ್ಷಿಯಲ್ ನಾಲೆಜ್ನಲ್ಲಿ ಒಳ್ಳೆ ಆಯುರ್ವೇದ ಡಾಕ್ಟರ್ ಇದ್ದಾರೆ ಇದನ್ನು ಸರಿ ಮಾಡುವವರು. ತುಂಬಾ ಒಳ್ಳೆದು. ಕ್ರಿಯಾಟಿನ್ ಸಾಧಾರಣ 8-9 ಇದ್ದವರಿಗೂ ನಾರ್ಮಲ್ ಮಾಡಿದವರನ್ನು ನಾನು ನೋಡಿದ್ದೇನೆ, ನನ್ನ ಅನುಭವದಲ್ಲಿದೆ. ಹಾಗಾಗಿ ಅದಕ್ಕೊಂದು ಆಲ್ಟರ್ನೇಟಿವ್ ಆಪರ್ಚುನಿಟಿ ಕೊಡೋದು ಒಳ್ಳೇದು. ಈಗ ನೀನು ಈ ವಿಸ್ಕಿ ಇಂಥದನ್ನೆಲ್ಲ ಜಾಸ್ತಿ ಕುಡಿದ್ರೆ, ಮತ್ತೆ ಈ ಏನ್ ಹೇಳ್ತಾರೆ ಶರಾಬು ರಸ್ತೆ ಬದಿಯಲ್ಲಿ ಸಿಗ್ತಲ್ಲ, ಇದನ್ನೆಲ್ಲ ಕುಡಿದ್ರೆ ಅದಕ್ಕೆಲ್ಲ ಕೆಮಿಕಲ್ಸ್ ಎಲ್ಲ ಹಾಕ್ತಾರೆ, ಅದರಿಂದ ಆಗ್ಲಿಕ್ಕೆ ಸಾಧ್ಯ ಉಂಟು. ಆದ್ರೆ ಬಿಯರ್ ಕುಡಿಯೋರಿಗೆ ಕಿಡ್ನಿ ಫೇಲಿಯರ್ ಆಗ್ಲಿಕ್ಕೆ ಚಾನ್ಸ್ ಕಮ್ಮಿ, ಯಾಕಂದ್ರೆ ಅವರು ಅದು ಮೂತ್ರ ಮಾಡ್ತಾ ಇರ್ತಾರೆ, ಅದ್ರಲ್ಲಿ ತುಂಬಾ ನೀರು ಉಂಟು. ಈ ನೋವಿನ ಮಾತ್ರೆ ತೆಕ್ಕೊಳ್ಳೋರು ಬಹಳ ಹೆಚ್ಚು, ಚಿಕ್ಕ ವಯಸ್ಸಿನಲ್ಲೇ ಅವ್ರ ಕಿಡ್ನಿ ಫೇಲ್ ಆಗ್ತದೆ. ನಾನು ಹೇಳಿದೆಲ್ಲ ಮಿತದಿಮ್, ಎಲ್ಲದಕ್ಕೆ ಮಿತ ಇರಲಿ, ತಿನ್ನೋದ್ರಲ್ಲೂ ಮಿತ ಇರಲಿ. ಮತ್ತೆ ಈ ಮಾಂಸ ಇದನ್ನು ತಿನ್ನೋದಕ್ಕೆ ಸ್ವಲ್ಪ ಮಿತ ಇಟ್ಕೊಳ್ಳಿ. ಯಾವಾಗಲಾದ್ರೂ ಒಂದು ವಾರಕ್ಕೊಂದ್ಸಲ ಆಗ್ಲೂ ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ತಿಂದ್ರೆ ಅದು ಡೋಸ್ ಓವರ್ಲೋಡ್ ಆಗ್ತದೆ. ಮತ್ತೆ ಅದು ಮಾತ್ರ ಅಲ್ಲ, ಸಾಧಾರಣ 4000 ರಿಸರ್ಚ್ ಪೇಪರ್ಸ್ ಇವೆ ಬೇಯಿಸಿದ ಮಾಂಸದಿಂದ ಕ್ಯಾನ್ಸರಿಗೆ ಒಂದು ಮುಖ್ಯ ಕಾರಣ ಅಂತ. ಆದ್ರೆ ಆ ಪೇಪರ್ಸ್ ಸಪ್ರೆಸ್ ಮಾಡ್ತಾರೆ. ಮೀಟ್ ಇಂಡಸ್ಟ್ರಿ ಕೂಡ ಬಹಳ ಪವರ್ಫುಲ್, ಅವ್ರು ಬಿಡುದಿಲ್ಲ. ಹಾಗಾಗಿ ಆಹಾರದಲ್ಲಿ ಅದು. ಎರಡನೇದು ನೀರು. ಮೂರನೇದು ಅದರ ಹೆದರುದನ್ನು ಬಿಡಬೇಕು. ಇಷ್ಟೇ ಸರ್.